ಅವರೇ, ವೇದಿಕೆ ಮೇಲೆ ಉಪಸ್ಥಿರುವಂತ ಎಲ್ಲ ಹಿರಿಯ ಗಣ್ಯಾತಿ ಗಣ್ಯಂದರೆ, ಎಲ್ಲ ನನ್ನ ತಾಯಿಂದರೆ, ತಂಗಿಯಂದರೆ, ಎಲ್ಲ ಆತ್ಮೀಯ ಸ್ನೇಹಿತರೆ, ಎಲ್ಲ ಬಿಜೆಪಿ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಹಿರಿಯ ಪತ್ರಕರ್ತ ಮಿತ್ರರೇ, ಈಗಾಗಲೇ ಹಿರಿಯರೆಲ್ಲರೂ ಮಾತಾಡಿದ್ದಾರೆ. ನಿಮಗೆಲ್ಲರೂ ಗೊತ್ತಿದೆ, ವಾಲ್ಮೀಕಿ ನಿಗಮದಿಂದ 187 ಕೋಟಿ ದುಡ್ಡನ್ನು ಲೂಟಿ ಹೊಡೆಯುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ. ನೋಡ್ರಿ, ಕಾಂಗ್ರೆಸ್ ಅವ್ರಿಗೆ ಎಷ್ಟು ಧೈರ್ಯಪ್ಪ ಅಂತಂದ್ರೆ, ಎಲ್ಲಾರ ಯಾರೋ ಲೂಟಿ ಹೊಡೆಯೋದ್ ಕೇಳಿದ್ರೆ ಯಾರೋ ಪರ್ಸೆಂಟೇಜ್ ತೊಗೊಂಡಾರಪ್ಪ ಅಂತ ಕೇಳ್ತಿದ್ವಿ. ಆದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಹಡಗನೇ ನುಂಗಿದ್ರಂತ. ಆ ತರ ಹಡಗ ನುಂಗಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದಾರೆ. ವೈಟ್ ಅಲ್ಲಿ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿ ದುಡ್ಡು ಲೂಟಿ ಹೊಡಿತಾರೆ ಅಂತಂದ್ರೆ ನೋಡ್ರಿ, ಎಷ್ಟು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸರ್ಕಾರದವರು ಎಷ್ಟೊಂದು ಮುಂದೆ ಹೋಗಿದ್ದಾರೆ ಅಂತಂದು. ಯಾಕಂದ್ರೆ ಇವತ್ತು ವಿಚಾರ ಮಾಡಿದ್ದಾರೆ, ಯಾರಿಗೂ ಪರ್ಸೆಂಟೇಜ್ ಕೊಡೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ವೈಟ್ನಾಗೆ ಲೂಟಿ ಹೊಡೆಯಮ್ಮ ಅಂತೇಳಿ ಲೂಟಿ ಹೊಡೆಯಂತ ಕೆಲಸ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಅವರಿಗೆ ಲೂಟಿ ಹೊಡೆಯಕ್ಕೆ ಸಿಗದೆ ದಲಿತರ ದುಡ್ಡು, ಬೇರೆ ದುಡ್ಡಿಗೆ ಕೈಗೆ ಹಾಕಂಗಿಲ್ಲ. ಯಾಕಂದ್ರೆ ಎಸ್ ದುಡ್ಡು ಏನ್ ಮಾಡಿದ್ರೆ ನಡೀತದ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರದವ್ರಿಗೆ ಗೊತ್ತಿದೆ. ಹಂಗಾಗಿ ಇವತ್ತು ನಮ್ ದುಡ್ಡನ್ನು ಲೂಟಿ ಹೊಡೆಯಂತ ಕೆಲಸವನ್ನು ಮಾಡಿದ್ದಾರೆ. ಯಾರೋ ಒಬ್ಬ ದಲಿತ ಜನಾಂಗದವನು, ವಾಲ್ಮೀಕಿ ಸಮಾಜದವನು ಒಂದು ಕಾರಿಗೆ ಲೋನ್ ಹಾಕಿದ್ರೆ 100 ಸರಿ ಓಡಾಡ್ಬೇಕು. ಆದ್ರೆ ಲೂಟಿ ಹೊಡೆದು ಲ್ಯಾಂಬೋರ್ಗಿನಿ ತೊಗೊಂತಾರೆ, ಮರ್ಸಿಡೀಸ್ ಬೆಂಜ್ ತೊಗೊಂತಾರೆ. ಇವತ್ತು ಆ ವೈಟ್ ನಲ್ಲಿ ಮನೆಗಳು ತಗೊಂತ ಒಂದು ಕೆಲಸವನ್ನು ಮಾಡ್ತಾರೆ. ಆದ್ರೆ ದಲಿತ ಸಮಾಜದವರಿಗೆ, ವಾಲ್ಮೀಕಿ ಸಮಾಜದವ್ರ ಕೈಯಾಗ ಏನ್ ಕೊಡಕತ್ತಾರಪ್ಪ ಅಂತಂದ್ರೆ ಖಾಲಿ ಚಂಪು ಕೊಡಂತ ಕೆಲಸ ಯಾರಾದ್ರೂ ಮಾಡ್ತಿದ್ರೆ ಅಂತಂದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ನಾನು. ಅದಕ್ಕೋಸ್ಕರ ಬಂಧುಗಳೇ, ನಾವೆಲ್ಲ ಒಂದಾಗಬೇಕಾಗ್ತದೆ. ಈ ಹೋರಾಟವನ್ನು ಇನ್ನ ತೀವ್ರಗೊಳಿಸಬೇಕಾಗ್ತದೆ. ಮೊನ್ನೆ ಒಂದು ಮಾಧ್ಯಮದಲ್ಲಿ ನಾನು ಹೇಳ್ತಿದ್ದೆ, ಮೊದಲನೇ ವಿಕೆಟ್ ಬಿದ್ದಿದೆ ಅಂತಂದ್ರು. ಮೊದಲನೇ ವಿಕೆಟ್ ಅಲ್ಲ ಸ್ವಾಮಿ, ಈ ಟೀಮೇ ಆಲ್ ಔಟ್ ಆಗ್ಬೇಕಾಗಿದೆ. ಬರೀ ಒಂದು ವಿಕೆಟ್ ಸಮಾಧಾನ ಬೇಕಾಗಿಲ್ಲ. ಈ ದುಷ್ಟ ಸರ್ಕಾರ, ಈ ಭ್ರಷ್ಟ ಸರ್ಕಾರನ ಬೇಗ ಸಮೇತ ಕಿತ್ತು ಒಗ್ಗಡ್ದಾಗ ಮಾತ್ರ ದಲಿತರಿಗೆ ನೆಮ್ಮದಿ ಸಿಗಂತ ಕೆಲಸ ಆಗ್ತದ. ಆ ಕೆಲಸ ಎಲ್ಲರೂ ಸೇರಿ ಮಾಡ್ಬೇಕಾಗ್ತದೆ. ಇವತ್ತು ನೋಡ್ರಿ, ದಲಿತರಿಗೆ ಒಳ್ಳೇದ್ ಮಾಡಿದಂತ ಬಿಜೆಪಿ ದಲಿತ ವಿರೋಧಿ ಅಂತಾರೆ. ರಾಹುಲ್ ಗಾಂಧಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿದ ಸಂವಿಧಾನ ಬುಕ್ ಹಿಡ್ಕೊಂಡು ಓಡಾಡ್ತಾರೆ. ಇಲ್ಲೇ ಆ ಸಮಾಜದವರಿಗೆ ಅನ್ಯಾಯ ಮಾಡಂತ ಒಂದು ಕೆಲಸ ಮಾಡ್ತಾರೆ. ಯಾರು ವಾಲ್ಮೀಕಿ ಸಮಾಜಕ್ಕೆ, ಯಾರು SC ಸಮಾಜಕ್ಕೆ ಹೆಚ್ಚು ಪರ್ಸೆಂಟೇಜ್ ಬಿಜೆಪಿ ಅವರು ಕೊಟ್ಟಿದ್ದೀವಿ ರಿಸರ್ವೇಶನ್ ಅಲ್ಲಿ, ಅವರು ದಲಿತ ವಿರೋಧಿಗಳು. ದಲಿತರ ದುಡ್ಡು ಯಾರು ಲೂಟಿ ಹೊಡಿತಾರ ಅವ್ರು ದಲಿತರ ಪರನ ಅಂತ ಒಂದು ಕೆಲಸವನ್ನ ಇವತ್ತು ಸೃಷ್ಟಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ದಯಮಾಡಿ ಎಲ್ಲರ ಹತ್ರ ಕೈ ಮುಗಿದು ಮನವಿ ಮಾಡ್ಕೊತಾನೆ, ಈ ಹೋರಾಟ ಎಲ್ಲ ದದ್ದಲ್ ಒಬ್ಬನೆಲ್ಲ, ಇನ್ನೂ ಗದ್ದಲ ಬಾಳದ. ಬರೀ ಬಸವನಗೌಡ ದದ್ದಲ್ ಒಬ್ಬನೇ ಅಲ್ಲ, ವಿಧಾನಸೌಧ ಅರ್ಧ ಕ್ಯಾಬಿನೆಟ್ ಒಳಗೆ ಹೋಗ್ತದೆ. ತೆಲಂಗಾಣ ಇನ್ಚಾರ್ಜ್ ಯಾರಿದ್ರು, ತೆಲಂಗಾಣಕ್ಕೂ ದುಡ್ಡು ಹೋಗ್ಯದ. ಇವತ್ತು ಒಂದಲ್ಲ ಎರಡಲ್ಲ 187 ಕೋಟಿ ದುಡ್ಡು ಲೂಟಿ ಹೊಡೆದು ನಿನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ. ಬರೀ 87 ಕೋಟಿ ಅಂದ್ರೆ ನೀವು 1800 ಕೋಟಿ ಲೂಟಿ ಹೊಡಿಬೇಕಂತ ಪ್ಲಾನ್ ಅದೇನ್ರಿ ನಿಮ್ದು? ಬರೀ 80 ಕೋಟಿ ಅಂದ್ರಿ. ದ್ರೋಣಾಚಾರ್ಯ ಅವಾಗ ಏಕೆಲ್ಲ 70 ಕಸದ ಅವಾಗ ಅನ್ಯಾಯ ಮಾಡಿದ. ಇವತ್ತು ನಮ್ಮ ಎಲ್ಲ ಅನುದಾನ ಕಸದ ನಮಗ್ ನೀವು ಅನ್ಯಾಯ ಮಾಡಕತ್ತೀರಿ. ಅದಕ್ಕೋಸ್ಕರ ದಯವಿಟ್ಟು ಬಂಧುಗಳೇ, ಈ ಹೋರಾಟ ಬರೀ ಸೀಮಿತ ಆಗ್ಬಾರ್ದು. ಎಲ್ಲರನ್ನ ಮನೆ ಕಳ್ಸತನ ನಾವ್ಯಾರು ನೆಮ್ಮದಿಯಿಂದ ಇರಬಾರ್ದಂತ ಮನವಿ ಮಾಡ್ಕೊತ ಇನ್ನೂ ಹೋರಾಟ ತೀವ್ರಗೊಳಿಸಿ ವಿಧಾನಸೌಧ ಮುತ್ತಿಗೆ ಹಾಕಂತ ಒಂದು ಕೆಲಸವನ್ನು ಮಾಡೋಣ. ಒಂದು ಮಾತು ಹೇಳ್ತೀನಿ, ಇವತ್ತು ವಾಲ್ಮೀಕಿ ಸಮಾಜದವರು ಬೇಟೆ ಆಡೋದು ಬಿಟ್ಟಿರ್ಬೋದು, ಆದ್ರೆ ಇಟ್ಟ ಗುರಿ ಯಾವತ್ತು ತಪ್ಪಂಗಿಲ್ಲ. ಈ ಸರ್ಕಾರ ಭೂಸತನ ನಾವು ನೆಮ್ಮದಿಯಿಂದ ಕುದುರೆಬೇಡ ಅಂತ ಹೇಳ್ತಾ ನಾನು ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ, ವಾಲ್ಮೀಕಿ ಜೈ.